ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಸೆಪ್ಟೆಂಬರ್ ತಿಂಗಳ 24ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು, ನಿಮ್ಮನ್ನು ನೀವೇ ಹಾಳು ಮಾಡಿಕೊಳ್ಳಬೇಡಿ. ಮೂಢನ ತುಟಿಗಳು ಜಗಳಕ್ಕೆ ಇಳಿಯುತ್ತವೆ ಮತ್ತು ಅವನ ಬಾಯಿ ಹೊಡೆತಗಳನ್ನು ಕರೆಯುತ್ತದೆ. ಮೂಢನ ಬಾಯಿ ಅವನಿಗೆ ನಾಶನ ಮತ್ತು ಅವನ ತುಟಿಗಳು ಅವನ ಆತ್ಮಕ್ಕೆ ಉರುಲು. ಜ್ಞಾನೋಕ್ತಿಗಳು 18:6 ಮತ್ತು 7. ಒಂದು ಹನಿ ವಿಷವು ಇಡೀ ಊಟವನ್ನೇ ಹಾಳು ಮಾಡಬಹುದು. ಕೇವಲ ಒಂದು ಹನಿ ಸೈನೈಡ್ ಒಬ್ಬ ವ್ಯಕ್ತಿಯ ಜೀವವನ್ನೇ ತೆಗೆಯಬಹುದು. ಒಂದು ಪರಮಾಣು ಬಾಂಬ್ ಇಡೀ ನಗರವನ್ನೇ ನಾಶ ಮಾಡಬಹುದು. ಅದೇ ರೀತಿ ರಾಜನಾದ ಸಾಲೊಮೋನನು ಮೂರ್ಖನ ಬಾಯಿ ತನಗೆ ತಾನೇ ದೊಡ್ಡ ವಿನಾಶವನ್ನುಂಟು ಮಾಡಿಕೊಳ್ಳಬಹುದು ಎಂದು ಸೂಚಿಸುತ್ತಾನೆ. ಕುಡುಕನು ತನ್ನ ದೇಹ, ಕುಟುಂಬ ಮತ್ತು ಸಮುದಾಯವನ್ನು ಸಹ ನಾಶಪಡಿಸಿಕೊಳ್ಳುತ್ತಾನೆ. ಅದೇ ರೀತಿ ಈ ಜಗತ್ತಿನಲ್ಲಿ ತಮ್ಮನ್ನು ತಾವು ಹಾಳು ಮಾಡಿಕೊಳ್ಳುವ ಮತ್ತು ಸಮಾಜಕ್ಕೆ ಹಾನಿಯನ್ನುಂಟು ಮಾಡುವ ಅನೇಕರಿದ್ದಾರೆ. ಅನೇಕರು ತಮ್ಮ ಮಾತುಗಳ ಮೂಲಕ ತಮ್ಮ ಮೇಲೆ ತೊಂದರೆಯನ್ನು ತರುತ್ತಾರೆ. ಅಸಡ್ಡೆ ಮಾತು, ನಿಂದೆ ಮತ್ತು ಶಾಂತಿಯನ್ನು ಕದಡುವ ಸುಳ್ಳು ಕಥೆಗಳು, ವ್ಯರ್ಥ ಸಂಭಾಷಣೆಗಳು ಒಳ್ಳೆಯ ನೈತಿಕತೆಯನ್ನು ಕೆಡಿಸುತ್ತವೆ. ಕೆಲವರು ಅಪಹಾಸ್ಯ, ವ್ಯಂಗ್ಯ ಮತ್ತು ಅಪಹಾಸದ ಮೂಲಕ ಇತರರನ್ನು ನೋಯಿಸುತ್ತಾರೆ. ಹಾಸ್ಯದ ಸೋಗಿನಲ್ಲಿ ಅವರು ಇನ್ನೊಬ್ಬ ವ್ಯಕ್ತಿಯ ಹೃದಯವನ್ನು ಗಾಯಗೊಳಿಸುತ್ತಾರೆ. ಅದಕ್ಕಾಗಿಯೇ ಭಕ್ತಿಹೀನರ ಆಲೋಚನೆಯಂತೆ ನಡೆಯಬೇಡಿ, ಪಾಪಿಗಳ ಮಾರ್ಗದಲ್ಲಿ ನಿಲ್ಲಬೇಡಿ ಅಥವಾ ತಿರಸ್ಕಾರ ಮಾಡುವವರ ಆಸನದಲ್ಲಿ ಕುಳಿತುಕೊಳ್ಳಬೇಡಿ ಎಂದು ಕರ್ತನು ನಮಗೆ ಎಚ್ಚರಿಕೆ ನೀಡಿದ್ದಾನೆ. ಕೀರ್ತನೆಗಳು 1:1. ಕರ್ತನು ಇಸ್ರಾಯೇಲರನ್ನು ಪ್ರೀತಿಯಿಂದ ಅರಣ್ಯದ ಮೂಲಕ ನಡೆಸಿದನು. ಪ್ರತಿದಿನ ಬೆಳಗ್ಗೆ ಅವನು ಜೇನುತುಪ್ಪದಂತೆ ಸಿಹಿಯಾದ ಮನ್ನಾವನ್ನು ಒದಗಿಸಿದನು. ಬಂಡೆಯ ನೀರಿನಿಂದ ಅವರ ಬಾಯಾರಿಕೆಯನ್ನು ತಣಿಸಿದನು. ಮೋಡದ ಸ್ತಂಭವು ಅವರಿಗೆ ನೆರಳು ನೀಡಿತು ಮತ್ತು ರಾತ್ರಿಯಲ್ಲಿ ಬೆಂಕಿಯ ಸ್ತಂಭವು ಅವರನ್ನು ಮುನ್ನಡೆಸಿತು. ಆದರೂ ಅವರ ಬಾಯಿಗಳು ಎಂದಿಗೂ ಮೌನವಾಗಿರಲಿಲ್ಲ. ಅವರು ನಿರಂತರವಾಗಿ ಗೊಣಗುತ್ತಿದ್ದರು ಮತ್ತು ಕರ್ತನ ವಿರುದ್ಧ ಮಾತನಾಡುತ್ತಿದ್ದರು. ಪರಿಣಾಮವಾಗಿ ದೇವರ ಕೋಪದ ಬೆಂಕಿ ಅವರ ಮೇಲೆ ಬಂದಿತು. ಅವರು ಅರಣ್ಯದಲ್ಲಿ ನಾಶವಾದರು. ಕೆಲವರು ಎಲ್ಲರನ್ನೂ ಟೀಕಿಸಲು ಮಾತ್ರ ಮಾತನಾಡುತ್ತಾರೆ. ಅವರು ದೇವರ ಸೇವಕರ ವಿರುದ್ಧ ಮಾತನಾಡುತ್ತಾರೆ ಮತ್ತು ಹಾಗೆ ಮಾಡುವುದರಿಂದ ಅವರು ತಮ್ಮ ಮೇಲೆ ಮತ್ತು ಮನೆಗಳ ಮೇಲೆ ತೊಂದರೆ ಮತ್ತು ಶಾಪವನ್ನು ತರುತ್ತಾರೆ. ಕೆಲವರು ಯಾವಾಗಲೂ ಹೆಮ್ಮೆ ಪಡುತ್ತಾರೆ. ತಮ್ಮ ಶಿಕ್ಷಣ, ಜಾತಿ ಅಥವಾ ಪರಂಪರೆಯ ಬಗ್ಗೆ ಹೆಮ್ಮೆಯಿಂದ ಮಾತನಾಡುತ್ತಾರೆ. ಇತರರನ್ನು ಕೀಳಾಗಿ ಕಾಣುತ್ತಾರೆ ಮತ್ತು ತಿರಸ್ಕಾರದಿಂದ ನಡೆಸಿಕೊಳ್ಳುತ್ತಾರೆ. ಇದು ದೇವರ ಕೋಪವನ್ನು ತಮ್ಮ ಮೇಲೆಯೇ ತರುತ್ತದೆ. ಸತ್ಯವೇದವು ಹೇಳುತ್ತದೆ, ಆದರೆ ನಿಮ್ಮ ಹೃದಯದಲ್ಲಿ ಕಹಿಯಾದ ಅಸೂಯೆ ಮತ್ತು ದುರಾಶೆ ಇದ್ದರೆ ಹೊಗಳಿಕೊಳ್ಳಬೇಡಿ ಮತ್ತು ಸತ್ಯಕ್ಕೆ ವಿರುದ್ಧವಾಗಿ ಸುಳ್ಳು ಹೇಳಬೇಡಿ. ಯಾಕೋಬ 3:14. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ಆದರೆ ದೀನರಿಗೆ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಯಾಕೋಬ 4:6. ಕರ್ತನ ದೃಷ್ಟಿಯಲ್ಲಿ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗ ಆತನು ನಿಮ್ಮನ್ನು ಮೇಲಕ್ಕೆತ್ತುವನು. ಯಾಕೋಬ 4:10. ಪ್ರೀತಿಯ ದೇವರ ಮಕ್ಕಳೇ, ಈ ಭೂಮಿಯ ಮೇಲಿನ ನಿಮ್ಮ ಜೀವನವು ನಿಮಗೂ ಮತ್ತು ಇತರರಿಗೂ ಆಶೀರ್ವಾದವಾಗಿರಬೇಕು. ಆದ್ದರಿಂದ ನಿಮ್ಮ ಬಾಯಿಯ ಮಾತುಗಳನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ವಚನ. ಹಾಗೆ ನಾಲಿಗೆಯು ಚಿಕ್ಕ ಅಂಗವಾದರೂ ದೊಡ್ಡ ವಿಷಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ನೋಡಿರಿ,
ಸ್ವಲ್ಪ ಬೆಂಕಿ ಎಷ್ಟು ದೊಡ್ಡ ಕಾಡನ್ನು ಹೊತ್ತಿಸುತ್ತದೆ. ಯಾಕೋಬ 3:5. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಆಮೇನ್.